ಪಿತನ ಸುತನ ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಕರ್ತನಾದ ಪ್ರೀತಿಯುಳ್ಳ ದೇವರೇ, ಈ ರಾತ್ರಿಯ ಸಮಯದಲ್ಲಿ ನಾವು ಎಲ್ಲರೂ ಒಟ್ಟಿಗೆ ಸೇರಿ ಬೈಬಲ್ ಪಠಣವನ್ನು ಮಾಡುವಾಗ ನೀವು ನಮ್ಮೊಡನಿದ್ದು ನೀವು ಮುಂದುವರೆಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಮತ್ತೆ ಅನಿತಾ ಮೇಡಮ್ ಅವರು, ಬ್ರದರ್ ಅವರು ಬಂದಿದ್ದಾರೆ. ಅವರಿಗೆ ಈ ಬೈಬಲ್ ಅನ್ನು ನಡೆಸುವ ಅವಕಾಶವನ್ನು ಅವರಿಗೆ ದೇವರ ಇಟ್ಟಿದ್ದಾರೆ. ಅವರಿಗೆ ಒಳ್ಳೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಅವರ ಫ್ಯಾಮಿಲಿಗಳನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುತ್ತೇವೆ. ಮತ್ತೆ ನಮ್ಮ ಚರ್ಚಿನ ಎಲ್ಲಾ ಕುಟುಂಬಗಳು ಸೇರಿ ಮಾಡುವ ಈ ಬೈಬಲ್ ಪಠಣದಲ್ಲಿ ಅವರಿಗೆ ಬೇಕಾಗಿರುವ ಪ್ರಾರ್ಥನೆ, ಆರೋಗ್ಯ ಭಾಗ್ಯ ಎಲ್ಲವನ್ನೂ ದಯಪಾಲಿಸಿ ನಮ್ಮೆಲ್ಲರನ್ನೂ ಕಾಯ್ದು ಕಾಪಾಡಬೇಕೆಂದು ಕರ್ತನಾದ ಯೇಸುವಿನಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್. Amen. Thank you and praise God. Amen. ಯೆಶಾಯನ ಪುಸ್ತಕ ಶುರು ಮಾಡೋಣ. 51ನೇ ಅಧ್ಯಾಯ. So book of Isaiah, chapter 51 onwards. ಶಾಶ್ವತ ಸಾಂತ್ವನ, ಎವರ್ಲಾಸ್ಟಿಂಗ್ ಕಂಫರ್ಟ್, ಇದು ಎಲ್ಲಿ ಸಿಗುತ್ತೆ ಅಂತ ಈ ಅಧ್ಯಾಯದಲ್ಲಿ ಓದ್ತೇವೆ. ದೇವರು ತನ್ನ ಜನರಿಗೆ ಧೈರ್ಯ ತುಂಬಿ ತನ್ನ ರಕ್ಷಣೆಯು ಮತ್ತು ನೀತಿಯು ಶಾಶ್ವತವೆಂದು ನೆನಪಿಸುತ್ತಾರೆ. ಆತನ ಸಾಂತ್ವನವು ದುಃಖವನ್ನ ಸಂತೋಷವನ್ನಾಗಿ ಮಾಡುತ್ತದೆ ಅಂತ ನಾವಿಲ್ಲಿ ಓದ್ತೇವೆ. ದೇವರ ವಾಗ್ದಾನಗಳು ಎಂದಿಗೂ ಬದಲಾಗುವುದಿಲ್ಲ. ಗಾಡ್ಸ್ ಪ್ರಾಮಿಸಸ್ ನೆವರ್ ಚೇಂಜ್ ಅಂತ ನಮ್ಗೆ ತಿಳಿಯುತ್ತೆ. ನೆಕ್ಸ್ಟ್, ಇದರಿಂದ ದೇವರ ವಾಗ್ದಾನಗಳಲ್ಲಿ ದೃಢವಾಗಿರಿ, ದೇವರ ಮಾತು ಸದಾಕಾಲ ಸ್ಥಿರ. ಗಾಡ್ಸ್ ವರ್ಡ್ ಸ್ಟ್ಯಾಂಡ್ಸ್ ಫಾರ್ ಎವರ್ ಅಂತ 51ನೇ ಅಧ್ಯಾಯ ಹೇಳುತ್ತೆ. 52ನೇ ಅಧ್ಯಾಯ ಸಂತೋಷದ ಶುಭವಾರ್ತೆ, ಗುಡ್ ನ್ಯೂಸ್ ಆಫ್ ಸಾಲ್ವೇಷನ್. ದೇವರು ಸಿಯೋನಿಗೆ ಸಂತೋಷದ ಸುದ್ದಿಯನ್ನ ತರುತ್ತಾರೆ. ತನ್ನ ಜನರನ್ನ ವಿಮೋಚಿಸಿ ತನ್ನ ಮಹಿಮೆಯನ್ನ ಲೋಕಕ್ಕೆ ಪ್ರಕಟಿಸುತ್ತಾರೆ. ಸೊ ಶುಭ ಸುದ್ದಿಯನ್ನ ತರುವವರ ಪಾದಗಳು ಎಷ್ಟು ಸುಂದರ ಎಂಬ ಪ್ರಸಿದ್ಧ ವಾಕ್ಯ ಈ ಅಧ್ಯಾಯದಲ್ಲಿವೆ. How beautiful are the feet of those who bring good news comes from this chapter. ಹಾಗಾಗಿ ದೇವರ ಶುಭವಾರ್ತೆಯನ್ನ ಇತರರೊಂದಿಗೆ ಹಂಚಿಕೊಳ್ಳಿ. ಶೇರ್ ಗಾಡ್ಸ್ ಗುಡ್ ನ್ಯೂಸ್ ವಿತ್ ಅದರ್ಸ್. ಶುಭ ಸುದ್ದಿ ಹಂಚಿದಷ್ಟು ಸಂತೋಷ ಹೆಚ್ಚುತ್ತದೆ ಅಂತ ಯೆಶಾಯ ಪುಸ್ತಕ 52ನೇ ಅಧ್ಯಾಯ ಹೇಳುತ್ತೆ. ಅದನ್ನೇ ನಾವು ಇವತ್ತು ಸಹ ಮಾಡ್ತಾ ಇದ್ದೀವಿ. 53ನೇ ಅಧ್ಯಾಯ ದುಃಖ ಅನುಭವಿಸಿದ ಸೇವಕ, ದ ಸಫರಿಂಗ್ ಸರ್ವೆಂಟ್. ದೇವರ ಸೇವಕನು ಇತರರ ಪಾಪಗಳಿಗಾಗಿ ದುಃಖವನ್ನ ಅನುಭವಿಸುತ್ತಾನೆ. ಅವನ ಗಾಯಗಳಿಂದ ಅನೇಕರಿಗೆ ಗುಣ ಮತ್ತು ರಕ್ಷಣೆ ದೊರೆಯುತ್ತದೆ. ಇದು ಬೈಬಲ್ನ ಅತ್ಯಂತ ಸ್ಪಷ್ಟವಾದ ರಕ್ಷಣೆಯ ಭವಿಷ್ಯವಾಣಿಗಳಲ್ಲಿ ಒಂದಾಗಿದೆ. ದೇವರ ಅಪಾರ ಪ್ರೀತಿಗೆ ಕೃತಜ್ಞರಾಗಿರಿ. ಬಿ ಥ್ಯಾಂಕ್ಫುಲ್ ಫಾರ್ ಗಾಡ್ಸ್ ಅಮೇಜಿಂಗ್ ಲವ್. ದೇವರ ಪ್ರೀತಿ ತ್ಯಾಗದಲ್ಲಿ ಹೊಳೆಯುತ್ತದೆ. ಗಾಡ್ಸ್ ಲವ್ ಶೈನ್ಸ್ ಥ್ರೂ ಸ್ಯಾಕ್ರಿಫೈಸ್ ಅಂತ ನಮ್ಗೆ ತಿಳಿಯುತ್ತೆ. 54 ಶಾಶ್ವತ ಪ್ರೀತಿ ಎಲ್ಲಿ ಸಿಗುತ್ತೆ? ಶಾಶ್ವತ ಪ್ರೀತಿ, ಎವರ್ಲಾಸ್ಟಿಂಗ್ ಲವ್. ದೇವರು ತನ್ನ ಜನರನ್ನ ಮತ್ತೆ ಆಶೀರ್ವದಿಸುವುದಾಗಿ ಮತ್ತು ಶಾಶ್ವತ ಪ್ರೀತಿಯಿಂದ ಅವರನ್ನ ಕಾಪಾಡುವುದಾಗಿ ವಾಗ್ದಾನ ಮಾಡುತ್ತಾರೆ. ಆತನ ಕರುಣೆ ಎಂದಿಗೂ ಕೊನೆಗೊಳ್ಳುವುದಿಲ್ಲ. ದೇವರ ಪ್ರೀತಿಯು ಪರ್ವತಗಳಿಗಿಂತಲೂ ಸ್ಥಿರವಾಗಿದೆ ಅಂತ ನಾವೆಲ್ಲ ಓದ್ತೇವೆ. ದೇವರ ಶಾಶ್ವತ ಪ್ರೀತಿಯಲ್ಲಿ ಭರವಸೆ ಇಡಿ. ಟ್ರಸ್ಟ್ ಇನ್ ಗಾಡ್ಸ್ ಎವರ್ಲಾಸ್ಟಿಂಗ್ ಲವ್. ದೇವರ ಪ್ರೀತಿ ಎಂದಿಗೂ ಬದಲಾಗುವುದಿಲ್ಲ. ಗಾಡ್ಸ್ ಲವ್ ನೆವರ್ ಚೇಂಜಸ್. ದೇವರ ಬಳಿಗೆ ಬನ್ನಿ, ಕಮ್ ಟು ದ ಲಾರ್ಡ್. ದೇವರು ಎಲ್ಲರನ್ನ ತನ್ನ ಬಳಿಗೆ ಬರುವಂತೆ ಕರೆಯುತ್ತಾರೆ. ಆತನ ವಾಕ್ಯವು ವ್ಯರ್ಥವಾಗಿ ಹಿಂತಿರುಗದೆ ತನ್ನ ಉದ್ದೇಶವನ್ನ ನೆರವೇರಿಸುತ್ತದೆ. ಇದು ಪಾಪ್ಯುಲರ್ ವರ್ಸ್, ನಮಗೆಲ್ಲ ಗೊತ್ತಿದೆ. ಯೆಶಾಯ ಪುಸ್ತಕ 55ನೇ ಅಧ್ಯಾಯದಲ್ಲಿ ನಮ್ಮ ಬಾಯಿಂದ ಹೊರಗೆ ಬಂದ ಮಾತು, ದೇವರ ವಾಕ್ಯ ಮೂಲಕ ಬಂದ ಮಾತು, ಅದು ಯಾವ ಕಾರಣಕ್ಕೆ ಬಂತು ಅದನ್ನ ಮುಗಿಸದೆ ರಿಟರ್ನ್ ಹೋಗಲ್ಲ ಅಂತ. ಸೊ ಈ ಅಧ್ಯಾಯದಲ್ಲಿ ಗಾಡ್ ಇನ್ವೈಟ್ಸ್ ಎವ್ರಿ ಒನ್ ಟು ಕಮ್ ಟು ಹಿಮ್. His word accomplishes always his purpose. ದೇವರ ವಾಕ್ಯವು ಯಾವಾಗಲೂ ಫಲವನ್ನ ಉಂಟು ಮಾಡುತ್ತದೆ. ದೇವರ ಕರೆಯನ್ನ ಸ್ವೀಕರಿಸಿ. ದೇವರ ಮಾತು ಯಾವಾಗಲೂ ಫಲ ಕೊಡುತ್ತದೆ. ಗಾಡ್ಸ್ ವರ್ಡ್ ಆಲ್ವೇಸ್ ಬೇರ್ಸ್ ಫ್ರೂಟ್ ಅಂತ ನಾವು ಓದ್ತೇವೆ. ನೆಕ್ಸ್ಟ್, ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಫಾರ್ ಆಲ್. ದೇವರನ್ನ ಪ್ರೀತಿಸಿ ಆತನನ್ನ ಅನುಸರಿಸುವ ಪ್ರತಿಯೊಬ್ಬರನ್ನ ದೇವರು ಸ್ವಾಗತಿಸುತ್ತಾರೆ. ಆತನ ಮನೆ ಎಲ್ಲಾ ಜನಾಂಗಗಳ ಪ್ರಾರ್ಥನೆಯ ಮನೆಯಾಗಿದೆ. ಹಾಗಾಗಿ ದೇವರ ಪ್ರೀತಿಗೆ ಯಾವುದೇ ಗಡಿ ಇಲ್ಲ. ಎಲ್ಲರನ್ನ ದೇವರ ಪ್ರೀತಿಯಿಂದ
ಸ್ವೀಕರಿಸಿ. ದೇವರ ಕುಟುಂಬದಲ್ಲಿ ಎಲ್ಲರಿಗೂ ಸ್ಥಾನವಿದೆ. ಎವ್ರಿ ಒನ್ ಹ್ಯಾಸ್ ಅ ಪ್ಲೇಸ್ ಇನ್ ಗಾಡ್ಸ್ ಫ್ಯಾಮಿಲಿ. ಎಲ್ಲ ಕಡೆ ನಾವು ನೋಡ್ತೀವಿ, ಒಂದು ಡಿವಿಷನ್ ಇರುತ್ತೆ, ಒಂದು ಪಾರ್ಟಿಷನ್ ಇರುತ್ತೆ. ಅದೇನೋ ನನ್ಗೆ ಅರ್ಥ ಆಗಲ್ಲ. ಐ ಕ್ಯಾನಾಟ್ ಅಂಡರ್ಸ್ಟ್ಯಾಂಡ್ ದಟ್ ಅಟ್ ಆಲ್. ದೇವರ ಕರೆ ಎಲ್ಲರಿಗೂ ಇದೆ. ಏನಾದ್ರೂ ಒಂದು ಇನಿಷಿಯೇಟಿವ್ ನಾವು ಮಾಡಿದ್ರೆ, ಸಪೋಸ್ ಚರ್ಚಲ್ಲಿ ಎವ್ರಿಬಡಿ ಈಸ್ ಇನ್ವೈಟೆಡ್. ಅದೇನ್ ಮಾಡ್ತಾರೆ, ಡಿವೈಡ್ ಮಾಡ್ಕೋತಾರೆ. ಈ ಟೀಮ್ ಇರೋರು ಅವ್ರು ಮಾತ್ರ ಅವ್ರು ಮಾಡ್ತಾರೆ, ಇನ್ನೊಂದು ಬೇರೆ ಏನೋ ಇನಿಷಿಯೇಟಿವ್ ಮಾಡ್ತಾರೆ, ಅವ್ರು ಮಾತ್ರ ಅವ್ರು ಮಾಡ್ತಾರೆ. ವಿ ಹ್ಯಾವ್ ಟು ಬ್ರೇಕ್ ದಟ್. ದೇವರ ವಾಕ್ಯ ಹೇಳುತ್ತೆ, ದೇವರ ಕುಟುಂಬದಲ್ಲಿ ಎಲ್ಲರಿಗೂ ಸ್ಥಾನ ಇದೆ. ನಾವು ಮಾಡೋ ದೇವರ ಕಾರ್ಯಗಳು ಎಲ್ಲರನ್ನ ಇನ್ವೈಟ್ ಮಾಡಬೇಕು, ಎಲ್ಲರಿಗೂ ಚಾನ್ಸ್ ಕೊಡಬೇಕು, ಎಲ್ಲರಿಗೂ ಅದರಲ್ಲಿ ಭಾಗ ಇದೆ ಅಂತ ಯೆಶಾಯ ಪುಸ್ತಕ ಹೇಳುತ್ತೆ. ನೆಕ್ಸ್ಟು, ವಿನಯಿಗಳಿಗೆ ಕೃಪೆ, ಗ್ರೇಸ್ ಫಾರ್ ದ ಹಂಬಲ್. ದುಷ್ಟರ ಜೀವನಕ್ಕೆ ಶಾಂತಿ ಇಲ್ಲ, ಆದರೆ ವಿನಯದಿಂದ ಪಶ್ಚಾತ್ತಾಪ ಪಡುವವರೊಂದಿಗೆ ದೇವರು ವಾಸಿಸಿ ಅವರಿಗೆ ಸಮಾಧಾನವನ್ನ ಕೊಡುತ್ತಾರೆ. ದೇವರು ವಿನಯದ ಹೃದಯದಲ್ಲಿ ಸಂತೋಷದಿಂದ ವಾಸಿಸುತ್ತಾರೆ. ವಿನಯದಿಂದ ದೇವರ ಬಳಿಗೆ ಬನ್ನಿ. ವಿನಯದ ಹೃದಯ ದೇವರಿಗೆ ಪ್ರಿಯ ಅಂತ ನಾವು ಓದ್ತೇವೆ. ಇಷ್ಟು ನಿಜವಾದ ಉಪವಾಸ, ನಿಜವಾದ ಪ್ರಾರ್ಥನೆ, ಟ್ರೂ ವರ್ಷಿಪ್. ದೇವರು ಕೇವಲ ಹೊರಗಿನ ಉಪವಾಸವಲ್ಲ, ಪ್ರೀತಿ, ನ್ಯಾಯ ಮತ್ತು ಬಡವರಿಗೆ ಸಹಾಯ ಮಾಡುವ ಜೀವನವನ್ನ ಬಯಸುತ್ತಾರೆ. ಹಾಗಾಗಿ ದೇವರಿಗೆ ಸೇವೆಯೇ ನಿಜವಾದ ಆರಾಧನೆ. ಪ್ರೀತಿಯನ್ನ ಕಾರ್ಯದಲ್ಲಿ ತೋರಿಸಿ. ಶೋ ಲವ್ ಥ್ರೂ ಯೋರ್ ಆಕ್ಷನ್ಸ್. ಪ್ರೀತಿಯಿಂದ ಮಾಡಿದ ಸೇವೆ ದೇವರಿಗೆ ಇಷ್ಟ. ಲವಿಂಗ್ ಸರ್ವಿಸಸ್ ಪ್ಲೀಸಸ್ ಗಾಡ್ ಅಂತ ಇಲ್ಲಿ ನಾವು ಓದ್ತೇವೆ. ನೆಕ್ಸ್ಟ್, ಪಾಪ ಮತ್ತು ರಕ್ಷಣೆ, ಸಿನ್ ಅಂಡ್ ಸಾಲ್ವೇಷನ್. ಜನರ ಪಾಪವು ಅವರನ್ನ ದೇವರಿಂದ ದೂರ ಮಾಡಿತು, ಆದರೂ ದೇವರು ಸ್ವತಃ ಬಂದು ತನ್ನ ಜನರಿಗೆ ರಕ್ಷಣೆಯನ್ನ ತರುತ್ತಾರೆ. ದೇವರ ಕೈ ಚಿಕ್ಕದಾಗಿಲ್ಲ, ಆತನು ಇನ್ನೂ ರಕ್ಷಿಸುತ್ತಾನೆ. ಪಾಪವನ್ನ ಬಿಟ್ಟು ದೇವರ ಕಡೆಗೆ ತಿರುಗಿ ಅಂತ ನಾವು ಓದ್ತೇವೆ. ದೇವರು ಯಾವಾಗಲೂ ರಕ್ಷಿಸಲು ಸಿದ್ಧನಿದ್ದಾನೆ ಅಂತ ಇಲ್ಲಿ ಓದ್ತೇವೆ. 60ನೇ ಅಧ್ಯಾಯ, ಎದ್ದು ಪ್ರಕಾಶಿಸು, ಅರೈಸ್ ಅಂಡ್ ಶೈನ್. ಸಿಯೋನಿನ ಮೇಲೆ ದೇವರ ಮಹಿಮೆ ಪ್ರಕಾಶಿಸುತ್ತದೆ. ಜನಾಂಗಗಳು ಆ ಬೆಳಕಿನ ಕಡೆಗೆ ಬರುತ್ತವೆ ಮತ್ತು ದೇವರ ಆಶೀರ್ವಾದವು ಎಲ್ಲರಿಗೂ ಗೋಚರವಾಗುತ್ತದೆ. ಸೊ ದೇವರ ಬೆಳಕು ತನ್ನ ಜನರ ಮೂಲಕ ಲೋಕಕ್ಕೆ ಹೊಳೆಯುತ್ತದೆ. ಹಾಗಾಗಿ ದೇವರ ಬೆಳಕನ್ನ ನಿಮ್ಮ ಜೀವನದಲ್ಲಿ ಪ್ರಕಾಶಿಸಿರಿ ಅಂತ ಈ ಅಧ್ಯಾಯ ನಮ್ಗೆ ಹೇಳುತ್ತೆ. ದೇವರ ಬೆಳಕಿನಲ್ಲಿ ನಡೆಯಿರಿ, ಇತರರಿಗೂ ಬೆಳಕಾಗಿರಿ. ಅದು ತುಂಬಾ ಮುಖ್ಯ. ವಾಕ್ ಇನ್ ಗಾಡ್ಸ್ ಲೈಟ್ ಅಂಡ್ ಬಿ ಅ ಲೈಟ್ ಟು ಅದರ್ಸ್ ಅಂತ ಇಲ್ಲಿ ನಾವು ಓದ್ತೇವೆ. ನೆಕ್ಸ್ಟ್, ಸಂತೋಷದ ಶುಭವಾರ್ತೆ, ಗುಡ್ ನ್ಯೂಸ್ ಆಫ್ ಹೋಪ್. ದೇವರು ತನ್ನ ಅಭಿಷಿಕ್ತ ಸೇವಕನನ್ನ ಬಡವರಿಗೆ ಶುಭ ಸುದ್ದಿ ಸಾರಲು, ಮುರಿದ ಹೃದಯಗಳನ್ನ ಗುಣಪಡಿಸಲು ಮತ್ತು ಬಂದಿಗಳಿಗೆ ಬಿಡುಗಡೆಯನ್ನ ಘೋಷಿಸಲು ಕಳುಹಿಸುತ್ತಾನೆ. ಈ ಅಧ್ಯಾಯವನ್ನ ಯೇಸು ನಜರೇತಿನ ಸಭಾಮಂದಿರದಲ್ಲಿ ಓದಿ ಅದು ತನ್ನಲ್ಲೇ ನೆರವೇರಿದೆ ಎಂದು ಘೋಷಿಸುತ್ತಾರೆ. ದೇವರು ಮುರಿದ ಹೃದಯಗಳಿಗೆ ಹೊಸ ನಿರೀಕ್ಷೆಯನ್ನ ಕೊಡುತ್ತಾರೆ. ಗಾಡ್ ಬ್ರಿಂಗ್ಸ್ ಹೋಪ್ ಅಂಡ್ ಹೀಲಿಂಗ್ ಟು ಬ್ರೋಕನ್ ಹಾರ್ಟ್ಸ್. ದೇವರ ಸಂತೋಷವೇ ನಮ್ಮ ಬಲ ಅಂತ ನಾವೆಲ್ಲಿ ಓದ್ತೇವೆ. ಗಾಡ್ಸ್ ಜಾಯ್ ಇಸ್ ಆರ್ ಸ್ಟ್ರೆಂತ್. ನೆಕ್ಸ್ಟ್, ಸಿಯೋನಿನ ಹೊಸ ಮಹಿಮೆ, ಜಯಾನ್ಸ್ ನ್ಯೂ ಗ್ಲೋರಿ. ದೇವರು ಸಿಯೋನನ್ನ ಕೈ ಬಿಡುವುದಿಲ್ಲ, ಆಕೆಗೆ ಹೊಸ ಹೆಸರು, ಹೊಸ ಗೌರವ ಮತ್ತು ಹೊಸ ಆಶೀರ್ವಾದವನ್ನ ನೀಡುವವನೆಂದು ವಾಗ್ದಾನ ಮಾಡುತ್ತಾರೆ. ಹಾಗಾಗಿ ದೇವರು ತನ್ನ ಜನರನ್ನ ತನ್ನ ಕಿರೀಟದಂತೆ ಅಮೂಲ್ಯರೆಂದು ಕರೆಯುತ್ತಾರೆ. ದೇವರ ವಾಗ್ದಾನಗಳಲ್ಲಿ ದೃಢವಾಗಿರಿ ಅಂತ ನಾವು ಓದ್ತೇವೆ. ದೇವರಿಗೆ ನೀವು ಅಮೂಲ್ಯರು, ಯು ಆರ್ ವೆರಿ ಪ್ರೆಷಸ್ ಟು ಗಾಡ್ ಅಂತ ಹೇಳುತ್ತೆ. ನೆಕ್ಸ್ಟ್, ದೇವರ ಕರುಣೆ ಮತ್ತು ನ್ಯಾಯ, ಗಾಡ್ಸ್ ಮರ್ಸಿ ಅಂಡ್ ಜಸ್ಟಿಸ್. ಯೆಶಾಯನು ದೇವರ ನ್ಯಾಯವನ್ನ ಮತ್ತು ಇಸ್ರೇಲಿನ ಮೇಲೆ ತೋರಿದ ಅಪಾರ ಕರುಣೆಯನ್ನ ನೆನಪಿಸುತ್ತಾನೆ. ಜನರು ದೇವರ ಸಹಾಯಕ್ಕಾಗಿ ಪ್ರಾರ್ಥಿಸುತ್ತಾರೆ. ನಾವು ಕೂಡ ನಮ್ಮ ಬಾಳಲ್ಲಿ ಇದನ್ನೆಲ್ಲ ಆವಾಗ ಯೋಚಿಸ್ಕೊಳ್ಬೇಕು. ಎಷ್ಟೊಂದು ಇನ್ಸಿಡೆಂಟ್ಸ್ ನಮ್ಮ ಬಾಳಲ್ಲಿ ನಡೆದಿರುತ್ತೆ. ಎಷ್ಟೊಂದು ಸತಿ ನಾವು ತಪ್ಪಾಗಿ ಹೋಗಿರ್ತೀವಿ, ಏನೋ ಮಾಡಿರ್ತೀವಿ. ಆದ್ರೆ ದೇವರ ಕರುಣೆಯಿಂದ ನಮ್ಮನ್ನ ಸೇವ್ ಮಾಡಿರ್ತಾರೆ, ದೇವರು ನಮ್ಮನ್ನು ಪ್ರೊಟೆಕ್ಟ್ ಮಾಡಿರ್ತಾರೆ. ಆವಾಗ ನಾವು ಇದನ್ನೆಲ್ಲ ನೆನೆಸ್ಕೋಬೇಕು. ಎಸ್ಪೆಷಲಿ ಕಷ್ಟ ಕಾಲ ನಾವು ಬಂದಾಗ ಇದನ್ನೆಲ್ಲ ನೆನೆಸ್ಕೊಂಡು ದೇವರಿಗೆ ಕೃತಜ್ಞತೆಗಳು ಸಲ್ಲಿಸುವಾಗ ನಾವು ಇರೋ ಸರ್ಕಮ್ಸ್ಟೆನ್ಸ್, ಆ ಸಿಚುವೇಶನ್ ನಮ್ಗೆ ಚೇಂಜ್ ಆಗುತ್ತೆ ದೇವರಿಗೆ ಕೃತಜ್ಞತೆಗಳು ಹೇಳುವಾಗ. ಹಾಗಾಗಿ ದೇವರು ತನ್ನ ಜನರ ನೋವನ್ನ ತನ್ನ ನೋವಿನಂತೆ ಅನುಭವಿಸುತ್ತಾರೆ ಅಂತ ಇಲ್ಲಿ ನಾವು ಓದ್ತೀವಿ. ಕಷ್ಟದಲ್ಲಿ ದೇವರನ್ನ ಕರೆಯಿರಿ, ಕಾಲ್ ಆನ್ ಗಾಡ್ ಇನ್ ಟೈಮ್ಸ್ ಆಫ್ ಟ್ರಬಲ್. ದೇವರ ಕರುಣೆ ಎಂದಿಗೂ
ಕಡಿಮೆ ಆಗುವುದಿಲ್ಲ. ಗಾಡ್ಸ್ ಮರ್ಸಿ ನೆವರ್ ರನ್ಸ್ ಔಟ್. ನೆಕ್ಸ್ಟ್ ದೇವರ ಕರುಣೆಗೆ ಪ್ರಾರ್ಥನೆ, ಪ್ರೇಯರ್ ಫಾರ್ ಮರ್ಸಿ. ಜನರು ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ದೇವರ ಕರುಣೆಯನ್ನ ಬೇಡುತ್ತಾರೆ. ದೇವರು ಕುಂಬಾರನಾದರೆ ನಾವು ಆತನ ಕೈಯಲ್ಲಿರುವ ಮಣ್ಣಿನ ಪಾತ್ರೆಗಳಂತೆ ಒಪ್ಪಿಕೊಳ್ಳುತ್ತಾರೆ. ದೇವರು ನಮ್ಮ ಜೀವನವನ್ನ ತನ್ನ ಇಚ್ಛೆಯಂತೆ ರೂಪಿಸುತ್ತಾರೆ. ದೇವರ ಕೈಗೆ ನಿಮ್ಮ ಜೀವನವನ್ನ ಒಪ್ಪಿಸಿ. ಸರೆಂಡರ್ ಯೋರ್ ಲೈಫ್ ಟು ಗಾಡ್. ದೇವರ ಕೈಯಲ್ಲಿ ನಾವು ಸುಂದರ ಸೃಷ್ಟಿ. ಇನ್ ಗಾಡ್ಸ್ ಹ್ಯಾಂಡ್ ವಿ ಬಿಕಮ್ ಹಿಸ್ ಮಾಸ್ಟರ್ ಪೀಸ್ ಅಂತ ಎಲ್ಲ ಓದ್ತೇವೆ. 65ನೇ ಅಧ್ಯಾಯ, ಹೊಸ ಆಶೀರ್ವಾದ, ನ್ಯೂ ಬ್ಲೆಸ್ಸಿಂಗ್ಸ್. ದೇವರು ತನ್ನನ್ನ ಹುಡುಕುವವರನ್ನ ಆಶೀರ್ವದಿಸುತ್ತಾರೆ. ಆತನು ಹೊಸ ಆಕಾಶ ಮತ್ತು ಹೊಸ ಭೂಮಿಯನ್ನ ಸೃಷ್ಟಿಸುವುದಾಗಿ ವಾಗ್ದಾನ ಮಾಡುತ್ತಾರೆ. ದೇವರು ತನ್ನ ಜನರನ್ನ ತನ್ನ ಕಿರೀಟದಂತೆ ಅಮೂಲ್ಯರೆಂದು ಕರೆಯುತ್ತಾರೆ. ದೇವರ ವಾಗ್ದಾನಗಳಲ್ಲಿ ದೃಢವಾಗಿರಿ ಅಂತ ನಾವು ತಿಳ್ಕೊತೀವಿ. ಹೊಸ ಸೃಷ್ಟಿಯ ಬಗ್ಗೆ ಮೊದಲ ಸೃಷ್ಟಿ ವಾಗ್ದಾನಗಳಲ್ಲಿ ಇದು ಒಂದು. ದಿಸ್ ಇಸ್ ಒನ್ ಆಫ್ ದ ಬೈಬಲ್ಸ್ ಅರ್ಲಿಯಸ್ಟ್ ಕ್ಲಿಯರ್ ಪ್ರಾಮಿಸಸ್ ಆಫ್ ನ್ಯೂ ಕ್ರಿಯೇಷನ್. 65ನೇ ಅಧ್ಯಾಯ, ದೇವರ ಭವಿಷ್ಯದ ನಿರೀಕ್ಷೆಯಲ್ಲಿ ಜೀವಿಸಿರಿ. ಲಿವ್ ವಿತ್ ಹೋಪ್ ಇನ್ ಗಾಡ್ಸ್ ಫ್ಯೂಚರ್ ಪ್ರಾಮಿಸಸ್. ದೇವರೊಂದಿಗೆ ಪ್ರತಿಯೊಂದು ಹೊಸ ಆರಂಭ ಸುಂದರವಾಗಿರುತ್ತದೆ. ಎವ್ರಿ ನ್ಯೂ ಬ್ಲೆಸ್ಸಿಂಗ್, ನ್ಯೂ ಬಿಗಿನಿಂಗ್ ವಿತ್ ಗಾಡ್ ಇಸ್ ಬ್ಯೂಟಿಫುಲ್ ಅಂತ ಇಲ್ಲಿ ಓದ್ತೇವೆ. ನೆಕ್ಸ್ಟ್ ದೇವರ ಮಹಿಮೆ ಶಾಶ್ವತ, ಗಾಡ್ಸ್ ಇಟರ್ನಲ್ ಗ್ಲೋರಿ. ಯೆಶಾಯನು ದೇವರ ಮಹಿಮೆ ಮತ್ತು ಅಂತಿಮ ನ್ಯಾಯ ತೀರ್ಪಿನೊಂದಿಗೆ ಪುಸ್ತಕವನ್ನ ಮುಗಿಸುತ್ತಾನೆ. ದೇವರು ವಿನಯದ ಹೃದಯವನ್ನ ಮೆಚ್ಚಿ ತನ್ನನ್ನ ಆರಾಧಿಸುವ ಎಲ್ಲರನ್ನ ತನ್ನ ಮಹಿಮೆಯಲ್ಲಿ ಸೇರಿಸಿಕೊಳ್ಳುವನೆಂದು ವಾಗ್ದಾನ ಮಾಡುತ್ತಾನೆ. ಯೆಶಾಯನ ಪುಸ್ತಕವು ದೇವರ ವಿಶ್ವವ್ಯಾಪಿ ಆರಾಧನೆಯ ದೃಶ್ಯದಿಂದ ಮುಕ್ತಾಯಗೊಳಿಸುತ್ತದೆ. ವಿನಯದಿಂದ ದೇವರನ್ನ ಆರಾಧಿಸಿ ಮತ್ತು ಆತನಿಗೆ ನಂಬಿಗಸ್ತರಾಗಿರಿ. ದೇವರ ಮಹಿಮೆ ಶಾಶ್ವತವಾಗಿ ಪ್ರಕಾಶಿಸುತ್ತದೆ. ಗಾಡ್ಸ್ ಗ್ಲೋರಿ ಶೈನ್ಸ್ ಫಾರ್ ಎವರ್ ಅಂತ ಈ ಕೊನೆಯ ಅಧ್ಯಾಯ ಯೆಶಾಯ ಪುಸ್ತಕ ಹೇಳುತ್ತೆ. ಅಂತಿಮ ಚಿಂತನೆ ಈ ಪುಸ್ತಕದಿಂದ ನಮಗೆ ಸಿಗುವ ಪಾಠಗಳು, ಯೆಶಾಯನ ಗ್ರಂಥವು ತೀರ್ಪಿನ ಪುಸ್ತಕ ಮಾತ್ರವಲ್ಲ, ಅದು ನಿರೀಕ್ಷೆ, ಸಾಂತ್ವನ, ರಕ್ಷಣೆ ಮತ್ತು ದೇವರ ಶಾಶ್ವತ ಪ್ರೀತಿಯ ಕಥೆಯಾಗಿದೆ. ಪಾಪದಿಂದ ದೂರವಾಗಿ ದೇವರ ಮೇಲೆ ಭರವಸೆ ಇಡುವವರಿಗೆ ಆತನು ಹೊಸ ಆರಂಭ, ಹೊಸ ಬಲ ಮತ್ತು ಶಾಶ್ವತ ನಿರೀಕ್ಷೆಯನ್ನ ಕೊಡುತ್ತಾರೆ. ದ ಬುಕ್ ಆಫ್ ಐಸಾಯ is not just a book of judgment, it's a story of hope, comfort, salvation, and God's everlasting love. Those who turn to Him in faith receive new strength, new beginning, and a promise of eternal hope. ಇದು ಈ ಪುಸ್ತಕದ ಸಮರಿ. ಯೆಶಾಯ ಪುಸ್ತಕದಿಂದ ನಮ್ಗೆ ಸಿಗೋ ಮೆಸೇಜ್. ಒಂದೇ ನಿಮಿಷ ಜೆರೆಮಯ ಕಂಟಿನ್ಯೂ ಮಾಡೋಣ. ವೈಶಿಷ್ಟ್ಯ, ದೇವರ ಸಂದೇಶವನ್ನ ಕಣ್ಣೀರಿನಿಂದ ಸಾರಿದ ಪ್ರವಾದಿ ಯೆರೆಮಯ ಆಗ್ತಾನೆ. He is the prophet who cried God's tears for his people. Jeremiah means Yahweh lifts up. 1ನೇ ಅಧ್ಯಾಯ, ಜೆರೆಮಯ ಯೆರೆಮೀಯನ ಕರೆಯಲ್ಪಟ್ಟ ಪ್ರವಾದಿ. ಜೆರೆಮಯಸ್ ಕಾಲ್. ದೇವರು ಯೆರೆಮೀಯನನ್ನ ಬಾಲ್ಯದಲ್ಲಿಯೇ ಕರೆಯುತ್ತಾರೆ. ಆತನು ಭಯಪಡುತ್ತಾನೆ, ಆದರೆ ದೇವರು ಹೇಳುತ್ತಾರೆ, ನಿನ್ನ ಬಾಯಲ್ಲಿ ನನ್ನ ವಚನವನ್ನ ಇಟ್ಟಿದ್ದೇನೆ ಅಂತ ಯೆರೆಮೀಯ 1ನೇ ಅಧ್ಯಾಯ ದೇವರು ಹೇಳ್ತಾರೆ. God says, I have equipped you. I equip you before I send you. God touches Jeremiah's mouth, symbolizing divine speech. And 2ನೇ ಅಧ್ಯಾಯದಿಂದ ವಿಧೇಯ ಅಲ್ಲದ ವಧು, ಅನ್ಫೇತ್ಫುಲ್ ಬ್ರೈಡ್ ಬಗ್ಗೆ ಓದ್ತೀವಿ. ದೇವರು ಯೂದ ಮತ್ತು ಇಸ್ರೇಲಿನ ದ್ರೋಹಿ ಹೆಂಡತಿಗೆ ಹೋಲಿಸುತ್ತಾರೆ. God compares Judah and Israel to an unfaithful wife. Jeremiah uses marital imagery 7 times, showing deep covenant pain. Spiritual unfaithfulness wounds God's heart ಅಂತ ನಮಗೆ ಅಧ್ಯಾಯಗಳು ಹೇಳುತ್ತೆ. 4ನೇ ಅಧ್ಯಾಯದಿಂದ ತೀರ್ಪಿನ ಸುಳಿವು, ಜಡ್ಜ್ಮೆಂಟ್ ಇಸ್ ಕಮಿಂಗ್. ಬಾಬಿಲೋನಿನ ದಾಳಿ ಬರುವುದರ ಮುನ್ಯೋಚನೆ ನಾವು ಓದ್ತೀವಿ. Babylon's invasion is predicted. God warns Jerusalem. Ignored warnings become painful realities. And 7ನೇ ಅಧ್ಯಾಯದಿಂದ ಟೆಂಪಲ್ ಸರ್ಮನ್, ದೇವಾಲಯದ ಸಂದೇಶ. ಇಲ್ಲಿ ಯೆರೆಮೀಯನು ದೇವಾಲಯದ ಬಾಗಿಲಿನಲ್ಲಿ ನಿಂತು ಜನರಿಗೆ ಹೇಳುತ್ತಾನೆ, ದೇವಾಲಯವು ನಿನ್ನ ರಕ್ಷಣೆ ಅಲ್ಲ, ನಿನ್ನ ಹೃದಯವೇ
ದೇವರ ಮನೆ ಅಂತ. ಜೆರ್ಮಯ preaches at the temple gate. Don't trust in the temple, trust in obedience. ಇಲ್ಲಿ people shouted, the temple of the Lord has a charm. Therefore, religion without repentance is empty noise. We learn from these chapters. 11ನೇ ಅಧ್ಯಾಯದಿಂದ ಬ್ರೋಕನ್ ಕವೆನೆಂಟ್ ಅಂಡ್ ಲಿನನ್ ಬೆಲ್ಟ್, ಮುರಿದ ಒಡಂಬಡಿಕೆ, ಶುದ್ಧ ಬಟ್ಟೆಯ ಕಟ್ಟೆ. ಇಲ್ಲಿ ದೇವರು ಯೆರೆಮೀಯನಿಗೆ ಬಿಳಿ ಬಟ್ಟೆ ತೊಡಲು ಹೇಳುತ್ತಾರೆ. ನಂತರ ಅದನ್ನು ನದಿಯ ಬಳಿ ಹೊತ್ತು ಬಿಡಲು ಹೇಳುತ್ತಾರೆ. ಅದು ಹಾಳಾಗುತ್ತದೆ. ಇದು ಯೂದದ ಜನರ ಪಾತಕದ ಸಂಕೇತ. ಅವರು ದೇವರ ಹತ್ತಿರ ಇರಬೇಕಾಗಿದ್ದರು, ಪಾಪದಿಂದ ಹಾಳಾದರು ಅಂತ ಈ ಅಧ್ಯಾಯಗಳಲ್ಲಿ ನಾವು ಓದ್ತೀವಿ. God tells Jeremiah to wear a linen belt and then hide it in the river, near the river. When he dug it up later it was ruined. So symbolizing Judah's pride and corruption. The linen was used by priests. The ruined belt symbolizes how even holy people had decayed spiritually ಅಂತ. So when pride hides purity, purpose perishes ಅಂತ ಈ ಅಧ್ಯಾಯಗಳು ಹೇಳುತ್ತೆ. ನೆಕ್ಸ್ಟ್ ಪ್ರವಾದಿಯ ಆಳಿಕೆ, ಪ್ರಾಫಿಟ್ಸ್ ಟಿಯರ್ಸ್, ಹಸಿವು, ಬರ, ಪಾಪ. ಯೆರೆಮೀಯನು ಜನರಿಗಾಗಿ ಅಳುತ್ತಾನೆ. Famine and sin strike the land. Jeremiah weeps for the people. True intercession is born out of tears and not anger ಅಂತ ಇಲ್ಲಿ ಓದ್ತೇವೆ. ನೆಕ್ಸ್ಟ್ ಏಕಾಂಗಿ ಪ್ರವಾದಿ, ಜೆರ್ಮಯಾಸ್ ಲೋನ್ಲಿನೆಸ್, ಅವನು ಒಬ್ಬನೇ ಇರೋ ತರ ಫೀಲ್ ಮಾಡಿ ಅಳ್ತಾನೆ. ದೇವರು ಯೆರೆಮೀಯನಿಗೆ ಮದುವೆಯಾಗಬೇಡ ಎಂದರು, ಅದು ನಾಶದ ಸಂಕೇತ, ಆತನು ಕಲ್ಲು ಹೊಡೆಸಿಕೊಳ್ಳುತ್ತಾನೆ ಅಂತ. God forbids Jeremiah to marry, symbolizing coming loss. He is mocked and beaten. Therefore, obedience sometimes means painful isolation. And we read about ಕುಂಬಾರ ಮತ್ತು ಮಣ್ಣಿನ ಪಾತ್ರೆ, 18ನೇ ಅಧ್ಯಾಯ, ಪಾಟರ್ ಅಂಡ್ ದ ಕ್ಲೇ. ದೇವರು ಯೆರೆಮೀಯನನ್ನ ಕುಂಬಾರದ ಮನೆಯಲ್ಲಿ ಕರೆದೊಯ್ಯುತ್ತಾನೆ. ಕುಂಬಾರನು ಪಾತ್ರೆ ಹಾಳಾದಾಗ ಅದನ್ನ ರೂಪಿಸುತ್ತಾನೆ. ಇದು ದೇವರ ಮತ್ತು ಇಸ್ರೇಲಿನ ನಡುವಿನ ಸಂಬಂಧದ ಚಿತ್ರವಾಗಿರುತ್ತದೆ. Jeremiah sees a potter reshaping a spoiled vessel. God shows how he can reshape nations that repent. Therefore, potters reused spoiled clay only if it was still moist. A picture of soft hearts God can still mold. Therefore, God can rebuild any life that remains soft in God's hands. Jeremiah 19, ಮುರಿದ ಪಾತ್ರೆ, 1-13 ವಾಕ್ಯಗಳು. ದ ಬ್ರೋಕನ್ ಪಾಟ್. ಯೆರೆಮೀಯನು ಜನರ ಮುಂದೆ ಒಂದು ಮಣ್ಣಿನ ಪಾತ್ರೆ ಮುರಿದನು. ಅದು ಯೆರೂಸಲೇಮಿನ ಪತನದ ಸಂಕೇತವಾಗಿತ್ತು. ಒಮ್ಮೆ ಮುರಿದರೆ ಮತ್ತೆ ಸೇರಿಸಲು ಸಾಧ್ಯವಿಲ್ಲವೆಂದು ದೇವರು ಹೇಳುತ್ತಾರೆ. Jeremiah breaks a clay jar before the elders, symbolizing the irreversible judgment on Jerusalem. Therefore, he performed this at Hinnom Valley, later known as Gehenna, the picture of hell. Sin unrepented becomes destruction unrepaired. 21ನೇ ಅಧ್ಯಾಯ, ಕಿಂಗ್ಸ್ ಅಂಡ್ ಫಾಲ್ಸ್ ಪ್ರಾಫಿಟ್ಸ್, ಸುಳ್ಳು ಪ್ರವಾದಿಗಳು ಮತ್ತು ರಾಜರು. ಇಲ್ಲಿ ಜೆರ್ಮಯನು ರಾಜರು ದೇವರ ವಚನವನ್ನ ತಿರಸ್ಕರಿಸುತ್ತಾರೆ. ಹನಾನ್ಯ ಎಂಬ ಸುಳ್ಳು ಪ್ರವಾದಿ ಯೆರೆಮೀಯನಿಗೆ ವಿರೋಧಿಸುತ್ತಾನೆ. ಕಿಂಗ್ಸ್ ರಿಜೆಕ್ಟ್ Jeremiah. False prophet Ananiah breaks Jeremiah's yoke. Therefore, truth is often opposed by popular lies. 24ನೇ ಅಧ್ಯಾಯ 1-10, ಒಳ್ಳೆಯ ಮತ್ತು ಕೆಟ್ಟ ಅಂಚೂರ, ದ ಗುಡ್ ಅಂಡ್ ದ ಬ್ಯಾಡ್ ಫಿಕ್ಸ್. ಯೆರೆಮೀಯ ಪುಸ್ತಕ ನಾವು ಓದ್ತೇವೆ. ದೇವರು ಯೆರೆಮೀಯನಿಗೆ 2 ಬುಟ್ಟಿಗಳ ಅಂಚೂರ ತೋರಿಸುತ್ತಾರೆ. ಒಳ್ಳೆಯವುಗಳು ಬಂಧನಕ್ಕೆ ತೆರಳುವವರ ಸಂಕೇತ, ಅದು ದೇವರ ಕರುಣೆಗೆ ಒಳಪಟ್ಟದ್ದು. ಕೆಟ್ಟವುಗಳು ಉಳಿದು ಪಾತಕದಲ್ಲಿ ನಾಶವಾಗುವವರ ಸಂಕೇತ. Jeremiah sees 2 baskets of figs. Good ones symbolize the exiles God will restore. Bad ones, the corrupt who remain. Therefore, God saw mercy in exile, discipline with purpose. Therefore, sometimes the one carried away are the ones God cares to bring them back. ಯೆರೆಮೀಯ 27 ಅಧ್ಯಾಯಗಳು, ದ ಯೋಕ್ ಆಫ್ ವುಡ್ ಅಂಡ್ ಐರನ್, ಮರದ ಮತ್ತು ಕಬ್ಬಿಣದ ನೋಗ. ಇಲ್ಲಿ ಯೆರೆಮೀಯನು ತನ್ನ ಕುತ್ತಿಗೆಯಲ್ಲಿ ಮರದ ನೋಗ ಹಾಕುತ್ತಾನೆ. ಬಾಬಿಲೋನಿನ ಆಳಿಕೆಗೆ ಶರಣಾಗಿರಿ ಎಂಬ ದೇವರ ಸಂದೇಶವನ್ನ ಕೊಡುತ್ತಾನೆ. ಸುಳ್ಳು ಪ್ರವಾದಿ ಹನಾನ್ಯ ಅದನ್ನ ಮುರಿದನು. ದೇವರು ಹೇಳುತ್ತಾನೆ, ಈಗ ಅದು ಕಬ್ಬಿಣದ ನೋಗವಾಗುತ್ತದೆ ಅಂತ. Jeremiah wore a wooden yoke
to show submission to Babylon's rule as God's plan. When Hananiah broke it, God said, "You have made it an iron yoke now." The yoke shift from wood to iron shows how rebellion tightens the bondage. Therefore, resistance to God's will makes life harder, not freer ಅಂತ 30ನೇ ಅಧ್ಯಾಯಗಳಿಂದ ಬುಕ್ ಆಫ್ ಕಂಫರ್ಟ್, ಸಮಾಧಾನದ ಪುಸ್ತಕ. ಬಂಧನದ ನಡುವೆ ದೇವರು ಹೊಸ ಒಡಂಬಡಿಕೆಯನ್ನು ಘೋಷಿಸುತ್ತಾರೆ. ಹೃದಯದಲ್ಲಿ ಬರೆಯುವ ವಚನ. God promises restoration, a new covenant written on hearts. This is the only place in Old Testament where new covenant is mentioned. God's hope always rises from the ashes. 32ನೇ ಅಧ್ಯಾಯ 6-15 ವಚನ. ಬಂಧನದ ಮಧ್ಯೆ ಭೂಮಿ ಖರೀದಿ, ದ ಫೀಲ್ಡ್ ಪರ್ಚೇಸ್. ಬಾಬಿಲೋನಿನ ಬಂಧನದ ವೇಳೆಯಲ್ಲಿ ಯೆರೆಮೀಯನು ಭೂಮಿ ಖರೀದಿಸುತ್ತಾನೆ. ಎಲ್ಲವೂ ನಾಶವಾಗುತ್ತಿದ್ದರೂ ದೇವರ ಭವಿಷ್ಯದ ವಿಶ್ವಾಸದ ಚಿಹ್ನೆ ಇಲ್ಲಿ ನೋಡ್ತೇವೆ. While imprisoned, Jerusalem was falling. Jeremiah bought a field, a prophetic act of hope that houses and fields will again be bought. Therefore, this happened in Anathoth, or ಹುಟ್ಟಿದ್ದ ಜಾಗ, his hometown, the same place that once rejected him. Faith invests in promises even when everything looks ruined. 34ನೇ ಅಧ್ಯಾಯಗಳು ಫಾಲ್ ಆಫ್ ಜೆರುಸಲೇಮ್, ಯೆರೂಸಲೇಮಿನ ಪತನ. ಸೆಡೆಕಿಯ ದೇವರ ಮಾತು ಕೇಳದೆ ನಗರ ಬಾಬಿಲೋನಿಗೆ ಬೀಳುತ್ತದೆ. ಯೆರೆಮೀಯನು ಕೊಳವೆಗುಂಡಿಯಲ್ಲಿ ಹಾಕಲ್ಪಡುತ್ತಾನೆ. Hezekiah rebels, Jerusalem falls, Jeremiah is thrown into the pit. Ignoring divine warnings leads to dark pits. ಯೆರೆಮೀಯ 35, ದ್ವಿತೀಯ ಕುಟುಂಬ ರೆಕಬಾಯಿಟ್ಸ್. ಯೆರೆಮೀಯನು ರೆಕಾಬಿಯರಿಗೆ ದ್ರಾಕ್ಷರಸ ನೀಡುತ್ತಾನೆ. ಅವರು ಕುಡಿಯುವುದಿಲ್ಲ, ತಮ್ಮ ಪೂರ್ವಜನ ಮಾತು ಪಾಲಿಸುತ್ತಾರೆ. ದೇವರು ಹೇಳುತ್ತಾರೆ, ಈ ಜನರ ಮಾನವನ ಮಾತು ಪಾಲಿಸುತ್ತಾರೆ, ನನ್ನ ಮಾತು ಕೇಳುವುದಿಲ್ಲವೇಕೆ ಅಂತ. The Rechabites refuse wine, obeying their ancestors' command. God contrasts their loyalty with Judah's disobedience. Therefore, obedience to a human vow shamed an entire nation that ignored God's voice. ಇದು ಯೆರೆಮೀಯ ಪುಸ್ತಕ 35 ಅಧ್ಯಾಯಗಳಿಂದ ಮುಗಿಸಿದ್ದೀನಿ. ನೆಕ್ಸ್ಟ್ ವೀಕ್ ಕಂಟಿನ್ಯೂ ಮಾಡೋಣ. ಸೊ ಎಲ್ಲರಿಗೂ ವಂದನೆಗಳು ಸೇರಿಕೊಂಡಿದ್ದಕ್ಕೆ, ದೇವರ ವಾಕ್ಯನ ಕೇಳಿಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಶುಭರಾತ್ರಿ. ನಿಮ್ಮನ್ನ ಹೋಸ್ಟ್ ಮಾಡಿ ಹೋಗ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಥ್ಯಾಂಕ್ಸ್ ನಮಗೆ ಕರೆದಿದ್ದಕ್ಕೆ. ಓಕೆ, ಗಾಡ್ ಬ್ಲೆಸ್ ಯು. ಅಡ್ವಾನ್ಸ್ ಹ್ಯಾಪಿ ಫೀಸ್ಟ್ ಮೇಡಮ್. ಹ್ಯಾಪಿ ಫೀಸ್ಟ್, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಥ್ಯಾಂಕ್ ಯು ಸೋ ಮಚ್. Thank ಹ್ಯಾಪಿ you. ಫೀಸ್ಟ್ ಎಲ್ಲರಿಗೂ. Wish you ಹ್ಯಾಪಿ same. ಇಂಡಿಪೆಂಡೆನ್ಸ್ ಡೇ, ಹ್ಯಾಪಿ ಫೀಸ್ಟ್. ಥ್ಯಾಂಕ್ ಯು ಸೋ ಮಚ್.